ಗ್ರಾಮೀಣ ಹೋಮ್ ಫುಡ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚಟ್ನಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹು ಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತೈಕೆಗಳು ಮಾರಾಟ ಮಾಡಲಾಗುತ್ತದೆ. ಬನ್ನಿ, ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ. ದನಗಳಿದ್ದ ಹಾಗೆ ಅವರಿಗೆ ದನಗಳಿಗೆ ಹಾಕೋ ಇಂಜೆಕ್ಷನ್ನು ಹಾಕಬೇಕಾಗುತ್ತೆ. ಲೋಫರ್ಸ್, ಯೂಸ್ಲೆಸ್ ಫೆಲೋಸ್, ಥೂ ಅಂತ ಒಯ್ಯೋದು. ಅರೆ ಇದೇನಪ್ಪ, ಯಾರು ಬೈತಾ ಇದೆಯಾ ಅಂತ ನೀವೆಲ್ಲ ನನ್ನನ್ನು ಪ್ರಶ್ನೆ ಮಾಡ್ಬೋದು. ನಾನಲ್ಲ ಕಣ್ರಿ ಬೈಯೋದು. ನಮ್ಮ ಪಾವಗಡ ತಾಲೂಕಿಗೆ ನೂತನವಾಗಿ ಆಗಮಿಸಿರುವ ತಾಲೂಕು ಪಂಚಾಯತಿ ಇಒ ಉತ್ತಮ್ ಅವರು ಹೆಸರಿನಲ್ಲಿ ಉತ್ತಮ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಅವರು ಗ್ರಾಮ ಪಂಚಾಯತಿಯ ಸಿಬ್ಬಂದಿಯನ್ನು ಈ ರೀತಿ ಬೈತಾರೆ ಅಂತ ಮನೆಯಷ್ಟೇ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರ ಸಂಘ ಪಾವಗಡ ತಾಲೂಕು ಘಟಕ ಶಾಸಕರಾದ HV ವೆಂಕಟೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಏನೋ ಈ ಒಂದು ವಿಷಯ 2 ದಿನಗಳ ನಂತರ ತಡವಾಗಿ ಮಾಧ್ಯಮದವರಿಗೆ ಲಭಿಸಿದೆ. ಬನ್ನಿ, ಹಾಗಾದರೆ ಅವರು ಈ ಒಂದು ಶಾಸಕರಿಗೆ ಏನೆಲ್ಲ ಮನವಿಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನು ನಾನೀಗ ಓದ್ತೀನಿ, ನೀವು ಕೇಳ್ಕೊತಾ ಇರಿ. ಪ್ರಸ್ತುತ ಪಾವಗಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ BK ಉತ್ಸಮ್ ಇವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಲೆಕ್ಕಾಧಿಕಾರಿಗಳು ಹಾಗೂ ಪಂಚಾಯತ್ ನೌಕರರಿಂದ ವಿವಿಧ ಯೋಜನೆಗಳ ಕಾರ್ಯಕ್ರಮಗಳ ಅನುಷ್ಠಾನ ಹಾಗೂ ಪ್ರಗತಿ ಸಾಧನೆ ಮಾಡಿಸುವ ನೆಪದಲ್ಲಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ಅಧೀನ ನೌಕರರು ಹಾಗೂ ಸಿಬ್ಬಂದಿಯವರನ್ನು ಏಕವಚನದಿಂದ ಸಂಪಾದಿಸುವುದು. ದಪ್ಪ ಚರ್ಮದ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ನೌಕರರು, ದನಗಳು ಇದ್ದ ಹಾಗೆ ಅವರಿಗೆ ದನಗಳಿಗೆ ಹಾಕುವ ಇಂಜೆಕ್ಷನ್ ಹಾಕಬೇಕಾಗುತ್ತದೆ ಎಂದು ಹೀನವಾದ ಮಾತುಗಳನ್ನು ಆಡುವುದು. ಲೋಫರ್, ಯೂಸ್ಲೆಸ್ ಫೆಲೋಸ್, ಥೂ ಅಂತ ಒಗೆಯುವುದು, ಇತರ ಅವಾಚ್ಯ ಶಬ್ದಗಳ ಬಳಕೆ ಮಾಡುವುದು, ಕೆಲಸದಿಂದ ಕಿತ್ತು ಹಾಕುತ್ತೇನೆಂದು ಎದುರಿಸುವುದು, ಸಂಬಳ ಕಡಿತಗೊಳಿಸುವುದು, ಮಹಿಳಾ ನೌಕರರ ಬುಡಕ್ಕೆ ಕೈ ಹಾಕುತ್ತೇನೆ, ನಾಚಿಕೆ ಆಗಲ್ವಾ, ಮಾನ ಮರ್ಯಾದೆ ಇಲ್ವಾ ಎಂಬ ಮುಂತಾದ ಪದಗಳ ಬಳಕೆ ಮಾಡುತ್ತಾ ಅಗೌರವದಿಂದ ನಡೆಸಿಕೊಳ್ಳುತ್ತಾರೆ. ಹಾಗೂ ಅಂದರೆ ಶಾಸಕರಾದ ನಿಮ್ಮ ಬೆಂಬಲಕ್ಕೆ ಬರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಯಾವುದೇ ಜನಪ್ರತಿನಿಧಿಯಾಗಲಿ ಅವರಿಗೆ ಸೂಪರ್ ಸೀಡ್ ಮಾಡಿ ಜೈಲಿಗೆ ಕಳಿಸುತ್ತೇನೆ ಎಂದು ಮಾತನಾಡಿ ನೌಕರರ ಆತ್ಮಸ್ಥೈರ್ಯ ಕುಗ್ಗಿಸುತ್ತಿದ್ದಾರೆ. ಅಲ್ಲದೆ ಸ್ಥಳೀಯವಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಲು ಕೇಳಿಕೊಂಡಾಗ ಅವಕಾಶ ನೀಡದೆ ನೀವು ನಾನು ಹೇಳದಂತೆ ಕೇಳಬೇಕು ಎಂದು ಅವಾಚ್ಯ ಶಬ್ದಗಳಿಂದ ವ್ಯಂಗ್ಯವಾಗಿ ಮಾತನಾಡುತ್ತಾರೆ. ನಾನು ಈ ಮೊದಲೇ ಹೇಳಿದ ಹಾಗೆ ಗ್ರಾಮ ಪಂಚಾಯತಿ ನೌಕರರು ದನಗಳು ಇದ್ದ ಹಾಗೆ ಅವರಿಗೆ ದನಗಳಿಗೆ ಹಾಕುವ ಇಂಜೆಕ್ಷನ್ ಹಾಕಬೇಕಾಗುತ್ತದೆ ಎಂದು ಹೀನವಾದ ಮಾತುಗಳನ್ನಾಡುವುದು. ಲೋಫರ್, ಯೂಸ್ಲೆಸ್ ಫೆಲೋಸ್, ಥೂ ಅಂತ ಒಗೆಯುವುದು, ಇತರೆ ಅವಾಚ್ಯ ಶಬ್ದಗಳ ಬಳಕೆ ಮಾಡುವುದು, ಕೆಲಸದಿಂದ ಕಿತ್ತು ಹಾಕುತ್ತೇನೆಂದು ಎದುರಿಸುವುದು, ಸಂಬಳ ಕಡಿತಗೊಳಿಸುವುದು, ಮಹಿಳಾ ನೌಕರರ ಬುಡಕ್ಕೆ ಕೈ ಹಾಕುತ್ತೇನೆ, ನಾಚಿಕೆ ಆಗಲ್ವಾ, ಮಾನ ಮರ್ಯಾದೆ ಇಲ್ವಾ ಎಂಬ ಮುಂತಾದ ಪದಗಳ ಬಳಕೆ ಮಾಡುತ್ತಾ ಅಗೌರವದಿಂದ ನಡೆಸಿಕೊಳ್ಳುತ್ತಾರೆ. ಹಾಗೂ ನಿಮ್ಮ ಬೆಂಬಲಕ್ಕೆ ಬರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಯಾವುದೇ ಜನಪ್ರತಿನಿಧಿ ಆಗಲಿ ಅವರಿಗೆ ಸೂಪರ್ ಸೀಡ್ ಮಾಡಿಸುತ್ತೇನೆಂದು ಜೈಲಿಗೆ ಕಳಿಸುತ್ತೇನೆಂದು ನೌಕರರ ಆತ್ಮಸ್ಥೈರ್ಯ ಕುಗ್ಗಿಸಿರುತ್ತಾರೆ. ಸ್ವಾಮಿ, ನಿಮಗೆ ಸ್ಥಳೀಯವಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಲು ಕೇಳಿಕೊಂಡಾಗ ಅವಕಾಶ ನೀಡದೆ ನೀವು ನಾನು ಹೇಳಿದಂತೆ ಕೇಳಬೇಕು ಎಂದು ಅವಾಚ್ಯ ಶಬ್ದಗಳಿಂದ ವೇಗವಾಗಿ ಮಾತನಾಡುತ್ತಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಇವರನ್ನು ಸಂಪರ್ಕಿಸಿದಾಗ ಅವರೊಂದಿಗೂ ಸಹ ಕೆಟ್ಟ ಭಾಷೆಯಿಂದ ದುರ್ವರ್ತನೆ ತೋರಿ ಅವರೊಂದಿಗೆ ಸಹ ಗಲಾಟೆ ಮಾಡಿಕೊಂಡು ಅವರನ್ನು ನಮ್ಮ ಮೇಲೆ ಮಾಡುವ ಸುಳ್ಳು ಆರೋಪಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರನ್ನು ನಮ್ಮ ಮೇಲೆ ಎತ್ತಿಕಟ್ಟಿ ಲೋಕಾಯುಕ್ತ ಮತ್ತಿತರ ಕಡೆ ಹೋಗಿ ದೂರು ದಾಖಲಿಸಬೇಕೆಂದು ಹೇಳಿಕೊಟ್ಟು ನಮಗೆ ಮಾರ್ಗದರ್ಶನ ನೀಡಬೇಕಾದ ಇವರೇ ನಮಗೆ ತೊಂದರೆ ಮಾಡುತ್ತಿದ್ದಾರೆ. ಅಲ್ಲದೆ ನಮಗೆ ಯಾವುದೇ ನೋಟಿಸ್ ಮತ್ತು ಮಾಹಿತಿಯನ್ನು ನೀಡದೆ ಅಕ್ಟೋಬರ್ ತಿಂಗಳಲ್ಲಿ ವೇತನದಲ್ಲಿ 6 ದಿನಗಳ ವೇತನ ಕಟಾವಣೆ ಮಾಡೋದು ಇಲ್ಲಿವರೆಗೂ ಮರುಪಾವತಿಸಿರುವುದಿಲ್ಲ. ಹಾಗೂ ಈ ಗ್ರಾಮ ಸ್ವರಾಜ್ DSCಯನ್ನು ಏಕಾಏಕಿ ಡಿಮ್ಯಾಪಿಂಗ್ ಮಾಡಿ ಗ್ರಾಮ ಪಂಚಾಯತಿಯ ಕಾರ್ಯಕಲಾಪಗಳಿಗೆ ತೊಂದರೆ ಉಂಟು ಮಾಡಿದ್ದು ನಮಗೂ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಜಗಳ ಸೃಷ್ಟಿಸಿ ತೊಂದರೆ ಮಾಡಿರುತ್ತಿದ್ದಾರೆ. ಸಮಸ್ಯೆಗಳನ್ನು ಚರ್ಚಿಸಲು ಹೋದರೆ ಎಲ್ಲ ಕ್ರಮಗಳನ್ನು ನಿಮ್ಮ ಸೇವಾ ಪುಸ್ತಕದಲ್ಲಿ ದಾಖಲಿಸುತ್ತೇನೆ ಎಂದು ಎದುರಿಸುತ್ತಿದ್ದಾರೆ. ಅಲ್ಲದೆ ಯಾವುದೇ ಆರ್ಥಿಕ ಅವ್ಯವಹಾರದ ಅಥವಾ ನಿಯಮ ಉಲ್ಲಂಘನೆಯ ಅಪರಾಧಗಳ ಆರೋಪಗಳು ಇಲ್ಲದಿದ್ದರೂ ಸಹ ನಿಯಮ ಪಾಲನೆ ಮಾಡದೆ 21 ಜನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ 1 ರಿಂದ 4 ಆರೋಪಗಳ ಪಟ್ಟಿ ತಯಾರಿಸಿ ಯಾವ ಉದ್ದೇಶಕ್ಕಾಗಿ ಅಥವಾ ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿರುತ್ತಾರೆ ಎಂಬುದು ನಮಗೆ ಅರ್ಥವಾಗುತ್ತದೆ. ನಮ್ಮನ್ನು ದಾರಿ ತಪ್ಪಿಸಿ ತುಂಬ ನೋವು ಕೊಟ್ಟಿರುತ್ತಾರೆ.
ಒಟ್ಟಾರೆಯಾಗಿ ಪಾವಗಡ ತಾಲೂಕಿನಲ್ಲಿ ಸಿಬ್ಬಂದಿಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪ್ರಗತಿ ಸಾಧಿಸಲು ತೊಂದರೆ ಮಾಡುತ್ತಿರುತ್ತಾರೆ ಹಾಗೂ ಸಾರ್ವಜನಿಕರು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಜನಪ್ರತಿನಿಧಿಗಳು ಎಲ್ಲರೊಂದಿಗೆ ಇವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಸಭ್ಯವಾಗಿ ವರ್ತಿಸುತ್ತಿದ್ದು, ಇಲಾಖೆಯ ನೌಕರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿಕೊಂಡು ಕರ್ತವ್ಯ ನಿರ್ವಹಿಸಲು ಹರಸಾಹಸ ಪಡುವಂತಾಗಿದೆ. ದಯವಿಟ್ಟು ತಾವು ಕೂಡಲೇ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ಸರ್ಕಾರದ ಹಾಗೂ ತಮ್ಮ ಸೂಚನೆಗಳ ಅನುಸಾರ ಕರ್ತವ್ಯ ನಿರ್ವಹಿಸಲು ಭದ್ರತೆ ಹಾಗೂ ಅನುಕೂಲಕರ ವಾತಾವರಣ ಒದಗಿಸಿಕೊಡಬೇಕೆಂದು ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ ಎಂದು ಪಾವಗಡ ತಾಲೂಕು ಈ ಒಂದು ನೌಕರರ ಸಂಘ ಶಾಸಕರಿಗೆ ಮನವಿಯನ್ನು ನೀಡಿದೆ. ಕೇಳಿಸ್ಕೊಂಡ್ರಲ್ಲ ಇಷ್ಟೆಲ್ಲ ಆರೋಪ ಮತ್ತು ದೂರುಗಳನ್ನು. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರ ಸಂಘ ಪಾವಗಡ ತಾಲೂಕು ಘಟಕ, ಪಾವಗಡ ತಾಲೂಕು ಪಂಚಾಯತಿ ಇಒ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಉತ್ತಮ್ ಅವರ ವಿರುದ್ಧ ದೂರುಗಳನ್ನು ನೀಡಿದ್ದಾರೆ. ಸೊ ಇಒ ಅವರು ತಮ್ಮ ಹೆಸರಿನಲ್ಲಿ ಉತ್ತಮ್ ಎಂದು ಹೆಸರಿಟ್ಟುಕೊಂಡು ಯಾವ ರೀತಿಯಾಗಿ ಉತ್ತಮವಾಗಿ ಕೆಲಸ ಮಾಡುತ್ತಾರೆ ಅನ್ನೋದನ್ನು ನೀವೆಲ್ಲ ಕಾದು ನೋಡಬೇಕಾಗಿದೆ. ಜೊತೆಗೆ ಈಗಾಗಲೇ 2 ದಿನಗಳ ಹಿಂದೆ ಈ ಒಂದು ಇಒ ವಿರುದ್ಧ ತಾಲೂಕು ಪಂಚಾಯತಿಯ ಸುಮಾರು 100ರಿಂದ 250 ನೌಕರರು ಪಟ್ಟಣದ SSK ಸಮುದಾಯ ಭವನದಲ್ಲಿ ಶಾಸಕರನ್ನು ಕರೆಯಿಸಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ನಮ್ಮ ಶಾಸಕರು ಈ ಬಗ್ಗೆ, ಈ ಒಂದು ಸಮಸ್ಯೆಯ ಬಗ್ಗೆ ಒಂದು ರೀತಿ ಬೂದಿ ಮುಚ್ಚದ ಕೆಂಡ ಆಗಿದೆ ಈ ಒಂದು ಸಮಸ್ಯೆ. ಅವರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದನ್ನು ನೀವೆಲ್ಲ ಕಾದು ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.